Dear students, today I am going to introduce you the modern editing and practices syllabus. ಆತ್ಮೀಯ ವಿದ್ಯಾರ್ಥಿಗಳೇ, ಇಂದಿನ ಒಂದು ಕ್ಲಾಸಿನಲ್ಲಿ ನಾನು ನಿಮಗೆ ಮಾಡರ್ನ್ ಎಡಿಟಿಂಗ್ ಆ್ಯಂಡ್ ಪ್ರಾಕ್ಟೀಸ್ ಸಿಲಬಸ್ ಕುರಿತು ವಿವರಣೆಯನ್ನು ನೀಡ್ತಾ ಹೋಗ್ತೀನಿ. Let me explain the units one by one. So the first unit, introduction to editing. So in this unit you are able to know the what is the editing. So that is meaning and what are the definitions and evolution of editing. What are the objectives of editing, and also you are able to know the importance or the advantages. And next one, ಟೈಪ್ಸ್ ಆಫ್ ಎಡಿಟ್. ಲೆಕ್ಕ ಪರಿಶೋಧನೆಯ ವಿಧಗಳನ್ನು ನಾವು ವಿವಿಧ ಆಧಾರಗಳ ಮೇಲೆ ವರ್ಗೀಕರಣವನ್ನು ಮಾಡ್ತಾ ಹೋಗ್ತೀವಿ. ಸೊ ಅವುಗಳಲ್ಲಿ ಮೊದಲನೆಯದಾಗಿ ಬೇಸ್ಡ್ ಆನ್ ಓನರ್ಶಿಪ್, ಮಾಲೀಕತ್ವದ ಆಧಾರದ ಮೇಲೆ ನಾವು ಲೆಕ್ಕ ಪರಿಶೋಧನೆಯ ವರ್ಗೀಕರಣವನ್ನು ನೋಡೋದಾದರೆ, ಸೊ ಮೊದಲನೇದು ಪ್ರೊಪ್ರೈಟರ್ಶಿಪ್, ಪಾರ್ಟ್ನರ್ಶಿಪ್, ಕಂಪ್ನೀಸ್, ಟ್ರಸ್ಟ್ಸ್, ಕೋಆಪರೇಟಿವ್ ಸೊಸೈಟೀಸ್, ಗೋರ್ಮೆಂಟ್ ಡಿಪಾರ್ಟ್ಮೆಂಟ್ಸ್. ಸೊ ಇಲ್ಲಿ ಮಾಲೀಕತ್ವದ ಪ್ರಕಾರಗಳು ಅಂತಂದರೆ, ಸೊ ಏಕ ವ್ಯಕ್ತಿ ಮಾಲೀಕತ್ವದ ಆಧಾರದ ಮೇಲೆ, ಪಾಲುದಾರಿಕೆಯ ಆಧಾರದ ಮೇಲೆ, ಸಂಯುಕ್ತ ಬಂಡವಾಳ ಸಂಸ್ಥೆಗಳಾಗಿರ್ಬೋದು, ಟ್ರಸ್ಟ್ಸ್ ಆಗಿರ್ಬೋದು, ಕೋಆಪರೇಟಿವ್ ಸೊಸೈಟೀಸ್ ಆಗಿರ್ಬೋದು, ಅಥವಾ ಸರ್ಕಾರದ ಕೆಲವೊಂದು ಇಲಾಖೆಗಳು. ಸೊ ಇವುಗಳು ನಾವು ಮಾಲೀಕತ್ವದ ಆಧಾರದ ಮೇಲೆ ವರ್ಗೀಕರಣ ಮಾಡುವಂಥ ಲೆಕ್ಕ ಪರಿಶೋಧನೆಯ ಪ್ರಕಾರಗಳಂತ ಹೇಳ್ಬೋದು. ಸೊ ನೆಕ್ಸ್ಟ್ ಒನ್, ಬೇಸ್ಡ್ ಆನ್ ಟೈಮ್, ಕಾಲಾವಧಿಯ ಆಧಾರದ ಮೇಲೆ ಲೆಕ್ಕ ಪರಿಶೋಧನೆಯ ವರ್ಗೀಕರಣವನ್ನು ನಾವು ನೋಡೋದಾದರೆ, ಅವುಗಳಲ್ಲಿ ಮೊದಲನೇದ್ದು ಇಂಟೀರಿಮ್, ಫೈನಲ್, ಕಂಟಿನ್ಯೂವಸ್ ಆ್ಯಂಡ್ ಬ್ಯಾಲೆನ್ಸ್ ಶೀಟ್. ಸೊ ಕಾಲಾವಧಿಯ ಆಧಾರದ ಮೇಲೆ ನಾವು ಲೆಕ್ಕ ಪರಿಶೋಧನೆಯನ್ನು ಮಧ್ಯಂತರ ಲೆಕ್ಕ ಪರಿಶೋಧನೆ, ಅಂತಿಮ ಲೆಕ್ಕ ಪರಿಶೋಧನೆ, ನಿರಂತರ ಲೆಕ್ಕ ಪರಿಶೋಧನೆ ಮತ್ತು ಅಡಾವೆ ಪತ್ರಿಕೆಯ ಲೆಕ್ಕ ಪರಿಶೋಧನೆ ಎಂದು ಈ ಬೇಸ್ಡ್ ಆನ್ ಟೈಮ್ ಆಧಾರದ ಮೇಲೆ ನಾವು ವರ್ಗೀಕರಣವನ್ನು ಮಾಡ್ತಾ ಹೋಗ್ತೀವಿ. ನೆಕ್ಸ್ಟ್ ಒನ್, ಬೇಸ್ಡ್ ಆನ್ ಆಬ್ಜೆಕ್ಟಿವ್ಸ್. ಸೊ ಉದ್ದೇಶಗಳ ಆಧಾರದ ಮೇಲೆ ಲೆಕ್ಕ ಪರಿಶೋಧನೆಯ ವರ್ಗೀಕರಣವನ್ನು ನಾವು ನೋಡೋದಾದರೆ, ಮೊದಲನೇದಾಗಿ ಇಂಡಿಪೆಂಡೆಂಟ್, ಸೆಕೆಂಡ್ ಒನ್ ಫೈನಾನ್ಸಿಯಲ್, ಇಂಟರ್ನಲ್, ನೆಕ್ಸ್ಟ್ ಕಾಸ್ಟ್, ಟ್ಯಾಕ್ಸ್, ಗೋರ್ಮೆಂಟ್ ಆ್ಯಂಡ್ ಸೆಕ್ರೆಟರಿಯಲ್. ಉದ್ದೇಶಗಳ ಆಧಾರದ ಮೇಲೆ ನಾವು ಈ ರೀತಿಯಾಗಿ ಲೆಕ್ಕ ಪರಿಶೋಧನೆಯನ್ನು ವರ್ಗೀಕರಣವನ್ನು ಮಾಡ್ತಾ ಹೋಗ್ತೀವಿ. ಲೆಟ್ ಮೀ ಎಕ್ಸ್ಪ್ಲೇನ್ ದ ಸೆಕೆಂಡ್ ಯೂನಿಟ್ ಆಫ್ ಮಾಡರ್ನ್ ಎಡಿಟಿಂಗ್ ಆ್ಯಂಡ್ ಪ್ರಾಕ್ಟೀಸಸ್, ದಟ್ ಈಸ್ ಪ್ಲಾನಿಂಗ್ ಆಫ್ ಎಡಿಟ್ ಆ್ಯಂಡ್ ಕಂಟ್ರೋಲ್. You are able to know the who is a editor and what are the qualifications are required to become a editor, and also the disqualifications. And next one, to become a successful editor, what are the qualities are required, and also appointment and reappointment. ಸೊ ಇಲ್ಲಿ ಲೆಕ್ಕ ಪರಿಶೋಧಕನ ಅರ್ಹತೆಗಳು ಮತ್ತು ಅನರ್ಹತೆಗಳು, ಒಬ್ಬ ಯಶಸ್ವಿ ಲೆಕ್ಕ ಪರಿಶೋಧಕನಲ್ಲಿ ಇರಬೇಕಾದಂಥ ಗುಣಗಳು ಮತ್ತು ಲೆಕ್ಕ ಪರಿಶೋಧಕನನ್ನು ನೇಮಕಾತಿ ಮತ್ತು ಮರು ನೇಮಕಾತಿ ಮಾಡುವ ವಿಧಾನ. ಸೊ ಇವುಗಳ ಬಗ್ಗೆ ಈ ಒಂದು ಯೂನಿಟ್ನಲ್ಲಿ ನೀವು ನೋಡ್ತಾ ಹೋಗ್ತೀರಿ. ಸೊ ನೆಕ್ಸ್ಟ್, ರೆಮ್ಯುನರೇಷನ್, ಲೆಕ್ಕ ಪರಿಶೋಧಕನಿಗೆ ಕೊಡಬೇಕಾದಂಥ ಸ್ಯಾಲ್ರಿ ಆಗಿರ್ಬೋದು, ಇನ್ ದ ಫಾರ್ಮ್ ಆಫ್ ಸ್ಯಾಲ್ರಿ. ಸೊ ಲೆಕ್ಕ ಪರಿಶೋಧಕನನ್ನು ರಿಮೂವಲ್ ಮಾಡೋದಾಗಿರ್ಬೋದು. ಸೊ ಲೆಕ್ಕ ಪರಿಶೋಧಕನ ಹಕ್ಕುಗಳು, ರೈಟ್ಸ್, ದ ಡ್ಯೂಟೀಸ್ ಆಫ್ ದ ಎಡಿಟರ್, ಕರ್ತವ್ಯಗಳು ಮತ್ತು ಹೊಣೆಗಾರಿಕೆಗಳು. ನೆಕ್ಸ್ಟ್, ಎಡಿಟ್ ಪ್ಲ್ಯಾನಿಂಗ್, ಲೆಕ್ಕ ಪರಿಶೋಧನೆಯ ಯೋಜಿಸುವಿಕೆ ಬಗ್ಗೆ ನಾವು ನೋಡ್ತಾ ಹೋಗ್ತೀವಿ. ಸೊ ಹಿಯರ್ ವಿ ಆರ್ ಗೋಯಿಂಗ್ ಟು ನೋ ದ ಮೀನಿಂಗ್ ಆಫ್ ಎಂಗೇಜ್ಮೆಂಟ್ ಲೆಟರ್, ಎಡಿಟ್ ಪ್ರೋಗ್ರಾಮ್, ಎಡಿಟ್ ನೋಟ್ಬುಕ್, ಎಡಿಟ್ ಪೇಪರ್ಸ್, ಎಡಿಟ್ ವರ್ಕ್ ಬುಕ್, ಎಡಿಟ್ ಕಾಂಟೆಂಟ್ಸ್, ಎಡಿಟ್ ಮಾರ್ಕಿಂಗ್ಸ್, ಇಂಟರ್ನಲ್ ಚೆಕ್ ಆ್ಯಂಡ್ ಇಂಟರ್ನಲ್ ಕಂಟ್ರೋಲ್. ಸೊ ಇವುಗಳ ಬಗ್ಗೆ ನಾವು ವಿಸ್ತೃತವಾಗಿ ನೋಡ್ತಾ ಹೋಗ್ತೀವಿ. ಅದೇ ರೀತಿಯಾಗಿ ಈ ಒಂದು ಯೂನಿಟ್ನಲ್ಲಿ
ಅಕೌಂಟಿಂಗ್ ಕಂಟ್ರೋಲ್ಸ್ ಆ್ಯಂಡ್ ಸ್ಯಾಂಪ್ಲಿಂಗ್ ಇನ್ ಆಡಿಟ್ ಬಗ್ಗೆ ನಾವು ವಿಸ್ತೃತವಾಗಿ ನೋಡ್ತಾ ಹೋಗ್ತೀವಿ. ಲೆಟ್ ಮೀ ಎಕ್ಸ್ಪ್ಲೇನ್ ದ ಥರ್ಡ್ ಯೂನಿಟ್, ಸೊ ದ್ಯಾಟ್ ಈಸ್ ವಾಚಿಂಗ್ ಆ್ಯಂಡ್ ಆಡಿಟ್ ಆಫ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್. So in this unit you are able to know the meaning of watching and also the watching of cash and trading transactions. So next one, what is the investigation and verification and valuation of assets and liabilities. ಸೊ ಆಸ್ತಿಗಳ ಮತ್ತು ಹೊಣೆಗಾರಿಕೆಗಳ ಮೌಲ್ಯೀಕರಣದ ಬಗ್ಗೆ ನೀವು ಈ ಒಂದು ಯೂನಿಟ್ನಲ್ಲಿ ತಿಳಿದುಕೊಳ್ತಾ ಹೋಗ್ತೀರಿ. And next one, what are the differences between watching, investigation, verification and valuation. So watching, investigation, verification and valuation. ಸೊ ಇವುಗಳ ನಡುವೆ ಇರುವಂತಹ ವ್ಯತ್ಯಾಸವನ್ನು ನಾವು ಇಲ್ಲಿ ಸಂಪೂರ್ಣವಾಗಿ ನೋಡ್ತಾ ಹೋಗ್ತೀವಿ. Let me explain the fourth unit of modern auditing and practices. So that is audit of financial statements. ಸೊ ಇಲ್ಲಿ ಹಣಕಾಸಿನ ವರದಿಗಳ ಒಂದು ಲೆಕ್ಕ ಪರಿಶೋಧನೆಯನ್ನು ನಾವು ನೋಡ್ತಾ ಹೋಗ್ತೀವಿ. ಸೊ ನೆಕ್ಸ್ಟ್, ರಿಸೀಟ್ಸ್, ಪೇಮೆಂಟ್ಸ್, ಸೇಲ್ಸ್, ಪರ್ಚೇಸಸ್ ಇವುಗಳ ಬಗ್ಗೆ ನಾವು ವಿಸ್ತೃತವಾಗಿ ನೋಡ್ತಾ ಹೋಗ್ತೀವಿ. ಆ್ಯಂಡ್ ಆಲ್ಸೋ ದ ಫಿಕ್ಸ್ಡ್ ಅಸೆಟ್ಸ್, ಇನ್ವೆಸ್ಟ್ಮೆಂಟ್ಸ್, ಪರ್ಸನಲ್ ಲೇಜರ್, ಇನ್ವೆಂಟರೀಸ್, ಕ್ಯಾಪಿಟಲ್ ಆ್ಯಂಡ್ ರಿಸರ್ವ್ಸ್, ಅದರ್ ಅಸೆಟ್ಸ್ ಆ್ಯಂಡ್ ಅದರ್ ಲಯಬಿಲಿಟೀಸ್. ಸೊ ಇವುಗಳ ಬಗ್ಗೆ ನಾವು ಈ ಒಂದು ಯೂನಿಟ್ನಲ್ಲಿ ನೋಡ್ತಾ ಹೋಗೋಣ. ಲೆಟ್ ಮೀ ಎಕ್ಸ್ಪ್ಲೇನ್ ದ ಫಿಫ್ತ್ ಯೂನಿಟ್, ಸೊ ದಟ್ ಈಸ್ ದ ರಿಪೋರ್ಟ್ ರೈಟಿಂಗ್. ಇನ್ ದಿಸ್ ಯೂನಿಟ್, ವಾಟ್ ಆರ್ ದ ಕಾಂಟೆಂಟ್ಸ್ ಇನ್ಕ್ಲೂಡೆಡ್? So that is audit reports, the structure of audit reports and the preparation of routine reports, and also the special reports like 3CA, 3CB and 3CD forms. ಈ 5ನೇ ಯೂನಿಟ್ನಲ್ಲಿ ಈ ಎಲ್ಲ ಅಂಶಗಳ ಕುರಿತು ನಾವು ವಿಸ್ತೃತವಾದ ಅಧ್ಯಯನವನ್ನು ಮಾಡ್ತಾ ಹೋಗ್ತೀವಿ. ವಿದ್ಯಾರ್ಥಿಗಳೇ, ಮುಂದಿನ ಕ್ಲಾಸಿನಲ್ಲಿ ನಾನು ನಿಮಗೆ ಮೊದಲ ಅಧ್ಯಾಯವನ್ನು ತೆಗೆದುಕೊಳ್ತಾ ಹೋಗ್ತೀನಿ. ಸೊ ಟುಡೇಸ್ ಕ್ಲಾಸ್ ಈಸ್ ಕಂಪ್ಲೀಟೆಡ್.